ಹಾಯ್ ಫ್ರೆಂಡ್ಸ್, ಶ್ರೇಯ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಭಾರತ ತಂಡದಲ್ಲಿ ದ್ರಾವಿಡ್ ಪುತ್ರನಿಗೆ ಸ್ಥಾನ ಸಿಕ್ಕಿದೆ. ಇದು ನಿಮಗೆಲ್ಲರಿಗೂ ಖುಷಿ ತರುವಂಥ ವಿಷಯ. ಯಾಕಂದರೆ ನಮ್ಮ ಕನ್ನಡಿಗನ ಪುತ್ರ ಸ್ಥಾನ ಪಡೆದಿರೋದು ನಮಗೆಲ್ಲರಿಗೂ ಸಂತೋಷ ಅಂತಲೇ ನಾನು ಹೇಳ್ತಾ ಇದ್ದೀನಿ. ನಿಮಗೂ ಹಾಗೆ ಅನಿಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಭಾರತದ ಲೆಜೆಂಡರಿ ಬ್ಯಾಟರ್ ರಾಹುಲ್ ದ್ರಾವಿಡ್ ಪುತ್ರ ಇದೀಗ ಭಾರತ ಅಂಡರ್-19 ತಂಡಕ್ಕೆ ಆಯ್ಕೆಯಾಗಿದ್ದಾರೆ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಭಾರತದ ತಂಡದ ವಾಲ್ ಖ್ಯಾತಿಯ ನಮ್ಮ ಕನ್ನಡಿಗ ದ್ರಾವಿಡ್ ಪುತ್ರ ಸಮಿತ್ ದ್ರಾವಿಡ್ ಅವರು ಆಸ್ಟ್ರೇಲಿಯಾ ಅಂಡರ್-19 ತಂಡವನ್ನು ಎದುರಿಸಲು ಕಾತರದಲ್ಲಿದ್ದಾರೆ. ಇತ್ತೀಚೆಗಷ್ಟೇ T20 ವಿಶ್ವಕಪ್ ಗೆಲ್ಲಿಸಿಕೊಟ್ಟ ಕೋಚ್ ನಮ್ಮ ಭಾರತದ ಮಹಾಗೋಡೆ ಖ್ಯಾತಿಯ ದ್ರಾವಿಡ್ ಪುತ್ರ ಆಯ್ಕೆಯಾಗಿರುವುದು ತುಂಬ ಸಂತೋಷ ಆಗ್ತಾಯಿದೆ ಫ್ರೆಂಡ್ಸ್. ಯಾಕಂದರೆ ಅಪ್ಪ ಮಾಡಿರುವ ದಾಖಲೆಗಳನ್ನು ಮಗ ಮುರಿತಾರೋ ಅಂತ ಎಲ್ಲ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ನಿಧಾನಗತಿ ಅಂದರೆ ಟೆಸ್ಟ್ ಕ್ರಿಕೆಟ್ಗೆ ಹೆಸರುವಾಸಿಯಾಗಿರುವಂಥ ನಮ್ಮ ಕನ್ನಡದ ರಾಹುಲ್ ದ್ರಾವಿಡ್ ಅವರ ಮಗ ಸಮಿತ್ ಅವರು ದೊಡ್ಡ ಸಿಕ್ಸರ್ಗಳ ಬಾರಿಸುವಲ್ಲಿ ಹೆಸರುವಾಸಿಯಾಗಿರುವಂಥ ಸಮಿತ್ ಅವರು ಈಗ ಆಸ್ಟ್ರೇಲಿಯಾ ತಂಡದ ವಿರುದ್ಧ ಅಂಡರ್-19 ತಂಡದಲ್ಲಿ ಆಯ್ಕೆಯಾಗಿ ಎಲ್ಲರ ಗಮನ ಸೆಳೆದಿದ್ದಾರೆ. ಹಾಗೂ ಇದು ದ್ರಾವಿಡ್ ಅವರಿಗೆ ಖುಷಿ ಕೊಡೋ ವಿಚಾರ ಅಂತ ಅವರು ಈಗಾಗಲೇ ಮನಬಿಚ್ಚಿ ಮಾತನಾಡಿದ್ದಾರೆ ಫ್ರೆಂಡ್ಸ್. ಭಾರತ ಅಂಡರ್-19 ತಂಡವು ಆಸ್ಟ್ರೇಲಿಯಾ ವಿರುದ್ಧ ಕ್ರಮವಾಗಿ ಪುದುಚೇರಿ ಮತ್ತು ಚೆನ್ನೈ ಅಲ್ಲಿ ನಡೆಯಲಿರುವ 3 ಏಕದಿನ ಮತ್ತು 2 4 ದಿನಗಳ ಪಂದ್ಯ ಇರುತ್ತೆ ಫ್ರೆಂಡ್ಸ್. 3 ಏಕದಿನ ಅಂದರೆ ಒಂದೇ ದಿನದಲ್ಲಿ ಮುಗಿಯುವಂಥದ್ದು. ಇನ್ನು 2 4 ದಿನ ಟೆಸ್ಟ್ ಥರನೇ, ಆದರೆ ಟೆಸ್ಟ್ ಆಗಿರಲ್ಲ. ಅದು 4 ದಿನಗಳ ಪಂದ್ಯ ಆಸ್ಟ್ರೇಲಿಯಾ ಅಂಡರ್-19 ತಂಡವನ್ನು ಎದುರಿಸುತ್ತೆ. ಇತ್ತೀಚೆಗಷ್ಟೇ ನೀವೆಲ್ಲರೂ ನೋಡಿರುವ ಮಹಾರಾಜ ಟ್ರೋಫಿಯಲ್ಲಿ ಆಡಿ ಮಿಂಚಿದ್ದ ಕನ್ನಡಿಗನ ಪುತ್ರ ಸಮಿತ್ ದ್ರಾವಿಡ್ ಅಭಿಮಾನಿಗಳಿಗೆ ಸಂತೋಷವನ್ನುಂಟು ಮಾಡಿದ್ದರು. ಹೌದು, ಅವರ ಸಿಕ್ಸರ್ ಎಲ್ಲ ಕಡೆ ವೈರಲ್ ಆಗಿತ್ತು. ನಾನು ನೋಡಿದ್ದೀನಿ, ಹಾಗೂ ನೀವು ನೋಡಿರ್ತೀರ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ನು ಆಸ್ಟ್ರೇಲಿಯಾ ವಿರುದ್ಧ ಅದೇ ರೀತಿ ಅಬ್ಬರಿಸಲಿ ಎಂದು ಎಲ್ಲ ದ್ರಾವಿಡ್ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಹಾಗೆ ದ್ರಾವಿಡ್ ಕೂಡ ಹೇಳ್ತಾ ಇದ್ದಾರೆ. ಮಹಾರಾಜ ಟ್ರೋಫಿಯಲ್ಲಿ ಇವರ ಆಟವನ್ನು ಗುರುತಿಸಿದ ಮಂಗಳೂರು ವಾರಿಯರ್ಸ್ ತಂಡದ ಮಾಲೀಕರು ಇವರಿಗೆ 50,000 ಕೊಟ್ಟು ಖರೀದಿಸಿತ್ತು. ಅವರನ್ನು ಮಾಡಿದ ಅವರ ಆಟದ ಮೇರೆಗೆ ಅವರು ಅಲ್ಲಿ ಆಡಿದಂಥ ಅದ್ಭುತ ಇನ್ನಿಂಗ್ಸ್ಗಳಿಗೆ ಅಂಡರ್-19 ತಂಡದಲ್ಲಿ ಆಯ್ಕೆ ಕೂಡ ಮಾಡಿದ್ದಾರೆ ಫ್ರೆಂಡ್ಸ್. ಹೌದು ಫ್ರೆಂಡ್ಸ್, ಇದು ನಮಗೆ ಎಲ್ಲರಿಗೂ ಅಂದರೆ ಕನ್ನಡಿಗನ ಪುತ್ರ ಆಡ್ತಾ ಇರೋದು ಎಲ್ಲರಿಗೂ ಹೆಮ್ಮೆಯ ವಿಚಾರ. ಹಾಗೆ ಇನ್ನಷ್ಟು ಸುದ್ದಿಯನ್ನು ಹಾಕ್ತಾ ಇರ್ತೇನೆ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಮಾಡ್ಕೊಳ್ಳಿ. ಶ್ರೇಯ ಕನ್ನಡ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ ಕೂಡ ಆನ್ ಮಾಡಿಟ್ಕೊಳ್ಳಿ. ನಾನು ಹಾಕುವ ಮೊದಲ ವೀಡಿಯೋನೇ ನಿಮಗೆ ಬರುತ್ತೆ. ಆಗ ನೋಡ್ಬೋದು, ಇನ್ನಷ್ಟು ಮಾಹಿತಿ ತಿಳ್ಕೊಬೋದು. ಹಾಗೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ನಿಮ್ಮ ಇಷ್ಟವಾದ ಅನಿಸಿಕೆಯನ್ನು ಕೂಡ ಹಾಕಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಲೈಕ್ಸ್ ಕೂಡ ಮಾಡಿ ಫ್ರೆಂಡ್ಸ್. ನಿಮ್ಮ ಕಮೆಂಟ್ಸ್ಗಳ ಮೂಲಕ ನನಗೆ ಮತ್ತೆ ಇನ್ನೂ ಹೆಚ್ಚು ಮಾಹಿತಿಗಳನ್ನು ಸಂಗ್ರಹಿಸಿ ನಿಮಗೆ ಹೇಳೋಕ್ಕೆ ನನಗೂ ಅನುಕೂಲವಾಗುತ್ತೆ. ಕಮೆಂಟ್ಸ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಧನ್ಯವಾದಗಳು.